ಬೆಳಗಾವಿಯ ಹಿಂಸಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯ ಹೋರಾಟದಲ್ಲಾದಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿರುವಂಥದ್ದು. ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ತೀವ್ರಗೊಂಡಿರುವ ವಿಚಾರ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ, ಮಾಡಲಿ. ಅವರಿಗೆ ಮಾತುಕತೆಗೆ ಬರೋದಕ್ಕೆ ನಾನು ಹೇಳಿದ್ದೆ, ಅವರು ಬರಲಿಲ್ಲ. ಈಗ ಸದನ ಮುಗಿತು, ನಾನು ಮನೆಗೆ ಹೋಗ್ತಾ ಇದ್ದೇನೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಪ್ರತಿಭಟನೆಯನ್ನ ಮಾಡಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಅವರು ಬರಕ್ಕೆ ಹೇಳಿದ್ರೆ ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿಲ್ಲ. ಅಸೆಂಬ್ಲಿ ಅಡ್ಜರ್ನ್ ಆಯ್ತಲ್ಲ, ಹೋಗ್ತಾ ಇದ್ದೀವಿ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾ ಇದ್ದಾರೆ. ಅವರು ಬರಕ್ಕೆ ಹೇಳಿದ್ರೆ ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿಲ್ಲ. ನೋಡಿ, ಈ ಸರ್ಕಾರ ಜನವಿರೋಧಿ ಸರ್ಕಾರ ಅಂತ ಮತ್ತೆ 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 ಪ್ರೂವ್ ಆಗ್ತಾ ಇದೆ. ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ, ಇನ್ಶೂರೆನ್ಸ್ ಸರಿಯಾಗಿ ಬರೋ ರೀತಿಯಲ್ಲಿ ನೋಡಿಕೊಂಡಿಲ್ಲ. ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ತಿಲಾಂಜಲಿ ಮಾಡಿದ್ದಾರೆ. 4,000 ರೂಪಾಯಿಗೆ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ಕೊಡೋದು ನಿಲ್ಲಿಸಿ, ಪಂಚಮಶಾಲಿ ಹೋರಾಟಕ್ಕೆ 2A ಬೇಕು ಅನ್ನುವಂಥ ಹೋರಾಟಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅತ್ಯಂತ ತೀವ್ರತರವಾಗಿ ನಾನು ಖಂಡನೆ ಮಾಡ್ತಾ ಇದ್ದೀನಿ. ರೈತರನ್ನ ಮತ್ತು ಯಾರು 2A ರಿಸರ್ವೇಷನನ್ನು ಕೇಳ್ತಾ ಇದ್ದಾರೆ ಅವರಿಗೆ ಸಮಾಧಾನ ಮಾಡುವಂಥ, ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅದರ ಬದಲಾಗಿ ಅಲ್ಲಿ ಟ್ರ್ಯಾಕ್ಟರ್ ಬರಬಾರ್ದು, ಅಲ್ಲಿ ಕ್ರೂಸ್ ಬರಬಾರ್ದು, ಅಲ್ಲಿ ಜೀಪ್ ಬರಬಾರ್ದು, ಅಲ್ಲಿ ಜನನೇ ಬರಬಾರ್ದು ಅಂತಂದರೆ ನೀವು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಯಾಕೆ ಮಾಡ್ತಾ ಇದ್ದೀರಿ? ವಿರೋಧವನ್ನು ಎದುರಿಸುವಂಥ ಶಕ್ತಿನೂ ಸರ್ಕಾರಕ್ಕೆ ಬೇಕಲ್ಲ. ಇಷ್ಟೊಂದು ಮೆಜಾರಿಟಿ ಇಟ್ಕೊಂಡು ನೀವು ಜನರ ಮಾತನ್ನು ಕೇಳಲ್ಲ, ಜನರನ್ನು ಎದುರಿಸೋಕ್ಕೆ ನಿಮಗೆ ಆಗಲ್ಲ ಅಂದರೆ ಅತ್ಯಂತ ವೀಕ್ ಸರ್ಕಾರ ಇದು, ಜನವಿರೋಧಿ ಸರ್ಕಾರ ಇದೆ. ಆ್ಯಂಡ್ ಜನಕ್ಕೆ ರಕ್ತ ಬರುವ ರೀತಿಯಲ್ಲಿ ನೀವು ಹೊಡೆದಿದ್ದೀರಂದರೆ ನಿಮ್ಮ ಮಾನಸಿಕತೆ ಏನಿದ್ದು ತೋರಿಸುತ್ತೆ. ಅದಕ್ಕಾಗಿ ನಾನು ಖಂಡನೆ ಮಾಡ್ತೇನೆ. ಪಂಚಮಸಾಲಿ 2A ಮೀಸಲಾತಿಯ ಹೋರಾಟ ನಿನ್ನೆ ಮೊನ್ನೆದಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಬಿಜೆಪಿ ಇದ್ದಾಗಲೂ ಕೂಡ ಹೋರಾಟ ಆಗಿತ್ತು. ಇವಾಗ ಕಾಂಗ್ರೆಸ್ ಆಡಳಿತದಲ್ಲಿದೆ, ಇವತ್ತು ಕೂಡ ಹೋರಾಟ ಆಗಿರುವಂಥದ್ದು, ಅದು ತೀವ್ರ ಸ್ವರೂಪ ಪಡೆದಿರುವಂಥದ್ದು. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ಕೈ ಬಿಡಲ್ಲ, ಮುಂದುವರಿಸ್ತೇವೆ ಅಂತ ಹೇಳಿ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಪಂಚಮಸಾಲಿ ಸಮುದಾಯದ ನಾಯಕರುಗಳು ಹೇಳಿದ್ದಾರೆ. ಎಲ್ಲಿಗೋಗಿ ನಿಲ್ಲುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.